ಚೈಲ್ಡ್ ಹೆಲ್ತ್ ಹಾಗೂ ಚೈಲ್ಡ್ ನ್ಯೂಟ್ರಿಷನ್ ಈ ಒಂದು ಮಾರ್ಕೆಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂಥ ಮಾರ್ಕೆಟು. ಈ ಮಾರ್ಕೆಟನ್ನು ನೀವೇನಾದರೂ ಕ್ಯಾಪ್ಚರ್ ಮಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಒಳ್ಳೆ ಇನ್ಕಮ್ ಇರುವಂಥ ಬಿಸ್ನೆಸ್ ಅನ್ನು ಸರ್ ಚೈಲ್ಡ್ ನ್ಯೂಟ್ರಿಷನ್ ಹಾಗಿದ್ರೆ ಏನು ಬಿಸ್ನೆಸ್ ಇರೋದು, ಯಾವ ರೀತಿ ಅದನ್ನು ಕ್ಯಾಪ್ಚರ್ ಮಾಡೋದು, ಯಾರಿದ್ದಾರೆ ಅದನ್ನು ತಗೊಳ್ಳೋದಕ್ಕೆ, ಇವೆಲ್ಲವನ್ನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ರೆಡ್ ಬನಾನಾ ಅಂದರೆ ಕೆಂಪಗಿರುವಂಥ ಚಂದ್ರಬಾಳೆಯನ್ನು ನೀವು ತಗೊಂಡು ಅದರಲ್ಲಿ ನೀವೇನಾದರೂ ಮಾಲ್ಟನ್ನು ಮಾಡಿ, ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಸರ್, ಇದರಲ್ಲಿರುವಂಥ ನ್ಯೂಟ್ರಿಷನ್ ಏನು ಅಂತ ಕೇಳಿದ್ರೆ, ಇದೇ ಒಂದು ಚಂದ್ರಬಾಳೆಯಲ್ಲಿ ನಿಮಗೆ 75% ವಾಟರ್ ಇದ್ದರೆ ಇನ್ನು 25% ಆಫ್ ನ್ಯೂಟ್ರಿಷನ್ ಇದೆ. 1 kg ಚಂದ್ರಬಾಳೆ ಅಥವಾ ರೆಡ್ ಬನಾನಾ ಅಂತ ನಾವೇನು ಕರಿತೀವಿ, ಅದರಲ್ಲಿ 1 kg ನೀವೇನಾದ್ರು ಪರ್ಚೇಸ್ ಮಾಡಿತ್ತು ಅಂತಂದ್ರೆ ಅದರಲ್ಲಿ 1/4 kg ಅಷ್ಟು ನ್ಯೂಟ್ರಿಷನ್ ಸಿಗುತ್ತೆ. ಆ ಒಂದು ಬಿಸ್ನೆಸ್ ನೀವು ಮಾಡಿದಾಯ್ತು ಅಂದ್ರೆ ಒಳ್ಳೆ ಇನ್ಕಮ್ ಅನ್ನು ನೋಡಬಹುದು. ಆಕ್ಚುಲಿ ಹೇಳಬೇಕಾದ್ರೆ ಈ ರೆಡ್ ಬನಾನಾವನ್ನ ಬೆಳೆಯೋರ ಸಂಖ್ಯೆ ತುಂಬಾ ಕಮ್ಮಿ ಇರೋದ್ರಿಂದ ಯಾರು ಬೆಳಿತಾರೋ ಅವ್ರ ಹತ್ರ ಒಂದು ಅಪ್ರೋಚ್ ಮಾಡಿ ಅವ್ರ ಜೊತೆ ನೀವು ಒಂದು ಟೈ ಅಪ್ ಆಗಿ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಯ್ತು ಅಂದ್ರೆ ಒಳ್ಳೆ ಪ್ರಾಫಿಟ್ ಅನ್ನ ನೋಡಬಹುದು. 1 kg ರೆಡ್ ಬನಾನಾಗೆ ಒಂದು 50 ರೂಪಾಯಿ ಅಂತ ಇಟ್ಕೊಳ್ಳಿ. ಅದೇ ರೀತಿ ನೀವು ಒಂದು ಆ ಬಾಳೆಹಣ್ಣು ತಗೊಂಡು ಒಂದು ಬಿಸಿಲಿಗೆ ಒಣಸಿ ಅಥವಾ ಡಿಹೈಡ್ರೇಷನ್ ಅನ್ನ ಮಾಡಿ ಅದನ್ನ ಪೌಡರ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಾನು ಹೇಳಿರೋ ಹಾಗೆ ನ್ಯಾಚುರಲ್ ಶುಗರ್ ಅಥವಾ ಜಾಗರಿ ಅಂತ ಆಗಿರ್ಬೋದು, ಈ ರೀತಿ ಒಂದು ಮಿಕ್ಸ್ಚರ್ ಅನ್ನ ಮಾಡಿ ಒಂದು ಚೈಲ್ಡ್ ಫುಡ್ ಒಂದು ಸೆಕ್ಟಾರ್ ಇರುವಂತ ಜಾಗಕ್ಕೆ ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತು ಅಂದ್ರೆ ಒಳ್ಳೆ ಇನ್ಕಮ್ ಅನ್ನ ನೀವು ಕೂಡ ಜನರೇಟ್ ಮಾಡಬಹುದು. ಈ ಒಂದು ಪ್ರಾಡಕ್ಟ್ ಚೈಲ್ಡ್ ನ್ಯೂಟ್ರಿಷನ್ ಆಗಿರೋದ್ರಿಂದ ಪ್ಯಾಕೇಜಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಕ್ವಾಲಿಟಿ ಅಥವಾ ಕ್ವಾಂಟಿಟಿನ ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ, ಅಥವಾ ಹೈಜೀನ್ ಕೂಡ ತುಂಬಾನೇ ಮೇಂಟೈನ್ ಮಾಡಬೇಕಾಗುತ್ತೆ. ಸರ್ ಹಾಗಿದ್ರೆ ಇದನ್ನು ಎಲ್ಲಿ ಸೇಲ್ ಮಾಡೋದು ಅಂದ್ರೆ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಗ್ರಾಸರಿ ಶಾಪ್ಸ್ಗಳಾಗಿರ್ಬೋದು, ಅಥವಾ ಡಿ ಮಾರ್ಟು, ಫೋಕಸ್ ಮಾರ್ಟು, ಈ ರೀತಿ ಸುಮಾರು ಮಾರ್ಟ್ಗಳಿದೆ, ಅಲ್ಲೂ ಕೂಡ ಹಾಕ್ಕೊಡ್ಬೋದು. ಜೊತೆಗೆ ಡಿಜಿಟಲ್ ಅಂತ ಹೋಯ್ತು ಅಂದ್ರೆ ಈಗ ಅಮೆಝಾನ್ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಜೆಪ್ಟೋಲ್ ಆಗಿರ್ಬೋದು, ಈ ರೀತಿಯ ಒಂದು ಜಾಗಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನ ಸೇಲ್ ಕೂಡ ಮಾಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.